ನಿಧಾನಕ್ಕೆ ತಿನ್ನಿ, ತೊಂದರೆ ಏನೂ ಇಲ್ಲ. ಹ್ಮ್ ನಗ್ನಗ್ತಾನೆ ತಿನ್ಬೋದಪ್ಪ. ಪಾಠದ ಮೇಲೆ ಊಟದ ಮೇಲೆ ಕೋಪ ಮಾಡ್ಕೋಬಾರ್ದಂತೆ. ಇಷ್ಟ ಸಾಕಾ? ಏನಾಯ್ತು? ನೀರ್ ಕುಡೀರಿ, ತಗೊಳ್ಳಿ, ನೀರ್ ಕುಡೀರಿ, ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ನಿಮ್ ನಗು ಕಿಕ್ಕೇರಿಸ್ಬಿಡ್ತು. ಏನೋ ಏನಿಲ್ಲ, ತಿನ್ನಿ. ತಿಂದು ತಿಂದು ಗಡತ್ತಾಗಿ ನಿದ್ದೆ ಬಂದ್ಬಿಟ್ರೆ ಸಾಕು, ಇವತ್ತಿನ ಪ್ರೋಗ್ರಾಮ್ ಕ್ಯಾನ್ಸಲ್ ಆದಾಗೆ. ನಾನಾಗ್ಲೇ 2 ಸಲ ಹಾಕೊಂಡು ತಿನ್ ಮುಗಿಸಿದಾಯ್ತು. ನಿಮ್ದು ಇನ್ನೂ ಆಗಿಲ್ವೇನ್ರಿ? ಇರಿ ಮೇಡಮ್, ನಿದ್ದೆ ಮಾಡುವಾಗ ಊಟ ಮಾಡುವಾಗ ತೃಪ್ತಿಯಿಂದ ಮಾಡಬೇಕು. ಡಿಸ್ಟರ್ಬ್ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ದೇವಿಗೆ ಸಿಟ್ಟು ಬರುತ್ತೆ, ಹಾಗೆ ಕೆಮ್ಮು ಬರುತ್ತೆ. ಸರಿ ಮಾಡಿ. ಇಡೀ ಮದ್ವೆ ಮನೆ ಜನ ತಿನ್ಬೋದಿತ್ತು ಇಷ್ಟೊತ್ತಿಗೆ. 2 ಅವರ್ ಊಟ ಮಾಡಿದಿರಲ್ರಿ ಮೇಡಮ್. ಒಂದೊತ್ತು ಊಟ ತಿಂದ್ರು ನೆಮ್ಮದಿಯಾಗಿ ತಿನ್ಬೇಕು. ಇವಾಗ ಹೊರಡೋಣ? ಅಯ್ಯೋ, ಹೊರಡೋಣ ಹೊರಡೋಣ, ಇರಿ. ನೀರು ಕುಡಿಯೋದು ಬೇಡವಾ? ಮೇಡಮ್, ನಿಮಗೆ ನಿದ್ದೆ ಬರ್ತಾ ಇಲ್ವಾ? ಅಲ್ಲ, ಸ್ವಲ್ಪ ರೆಸ್ಟ್ ಮಾಡಿ. ಹರಿ ಅವರೇ ಪ್ಲೀಸ್, ಯಾಕೆ ಈ ತರ ಡ್ರಾಮಾ ಮಾಡ್ತಿದ್ದೀರಾ? ಬಿಡಿ, ನೀವೇ ನನ್ನ ಹಾಸ್ಟೆಲ್ಗೆ ಬಿಡೋದು ಬೇಕಾಗಿಲ್ಲ. ನನ್ನ ದಾರಿ ನಾನೇ ನೋಡ್ಕೋತೀನಿ. ಮತ್ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಮ ಮನೆಯವ್ರಿಗೆಲ್ಲ ನಿಜ ಹೇಳ್ಬಿಟ್ಟೆ ಹೋಗ್ತೀನಿ. ಅಯ್ಯೋ ಮೇಡಮ್, ಪ್ಲೀಸ್ ಹಾಗೆ ಮಾತ್ರ ಮಾಡ್ಬಿಡಿ. ಹಾಗಿದ್ರೆ ನೀಟಾಗಿ ಬೇಗ ಬೇಗ ನನ್ನ ಹಾಸ್ಟೆಲ್ಗೆ ಕರ್ಕೊಂಡು ಹೋಗಿ. ಸರಿ, ಪಾತ್ರೆ ಎಲ್ಲ ಇಟ್ಬಿಟ್ಟು ಬರ್ತೀನಿ ರೀ. ಬೇಗ. ಅಲ್ಲ, ಯಾಕೆ ಒಂದೊಂದೇ ಇಡ್ತಿದ್ದೀರಾ? ಒಟ್ಟಿಗೆ ತಗೊಂಡೋಗ್ರಿ. ಹೋಗ್ಬೋದಾ? ಹಾ, ಹೋಗೋಣ ಹೋಗೋಣ, ಬನ್ನಿ. ನಡೀರಿ. ಹೊರಗಡೆ ಸಿಕ್ಕಾಬಿಟ್ಟೆ ಬಿಸಿಲಿದೆ. ಈ ಟೈಮಲ್ಲಿ ಹೊರಗೆ ಹೋಗ್ಬೇಕಾ? ಹೌದು, ನಾನು ಇವತ್ತು ಹಾಸ್ಟೆಲ್ ಜಾಯಿನ್ ಆಗ್ಲೇಬೇಕು. ಇವಾಗೇನು, ನೀವು ಹೋಗ್ಬೇಕಷ್ಟೇ ತಾನೆ? ಸರಿ ಬನ್ನಿ ಹೋಗೋಣ. ಕೊಡಿ, ನಾನು ತಗೊಂಡ್ಬರ್ತೀನಿ. ಬನ್ನಿ ಬನ್ನಿ ಬನ್ನಿ. ನೋಡಿದ್ರ, ನಾನು ಹೇಳ್ದೆ ತಾನೇ ಕಂಟಿ ಬರ್ತೀನಿ ಅಂತ. ಇಬ್ರು ಯಾಕೆ ಹಿಂಗ್ ನಿಂತಿದ್ದೀರಾ? ನೀನ್ ಬರ್ತೀಯ ಅಂತ. ಏನು ಯಾವತ್ತು ಇಳ್ದಿರೋದು? ಅದು ನಿನ್ ಗಾಡಿ ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ. ಹೌದು, ಏನೋ ನೀನ್ ಇಷ್ಟು ಬೇಗ ಊಟಕ್ಕೆ ಬಂದ್ಬಿಡಿದ್ಯಾ? ಯಾವಾಗ್ಲೂ ಲೇಟ್ ಆಗ್ತಿತ್ತಲ್ಲ. ಇವತ್ತೇ ಇಷ್ಟು ಲೇಟಾಗಿ ಬರ್ತಿರೋದು. ಪ್ರತಿ ಸತಿ 1:15 ಇಲ್ಲಿ ಇರ್ತಿದ್ದೆ. ಹೌದಾ? ನಾನಿನ್ನು 1 ಗಂಟೆ ಅಂತ ಅನ್ಕೊಂಡಿದ್ದೆ.
ಖಂಡಿ ಬ್ರದರ್, ಏನಾದರೂ ಹೇಳ್ಬೇಕಿತ್ತಾ? ಇಬ್ರು ಎಲ್ಲಿಗಾದ್ರೂ ಹೊರಟಿದ್ದೀರಾ? ಏ ನಾವಾ? ಇಲ್ಲಪ್ಪ, ನಾವೆಲ್ಲಿಗೂ ಹೋಗ್ತಿಲ್ಲ. ಎಲ್ಲಿಗೆ ಹೋಗ್ತೀವಿ ನಾವು, ಅಲ್ವಾ? ಸರಿ. ಇದನ್ನೇನ್ ತಗೊಂಡ್ ಹೋಗ್ತಿದ್ದೀರಾ? ಒಳಗಡೆ ಇಡೋದಕ್ಕೆ. ಯಾಕೆ? ನಿಮ್ ತಮ್ಮ ಒಳಗ್ ಹೋದ್ರಲ್ಲ, ಅವ್ರು ಊಟ ಮಾಡ್ಕೊಂಡು ಹೊರಟಿದ ತಕ್ಷಣ ನಾವು ಹೊರಟು ಬಿಡೋಣ. ಇದಿಲ್ಲೇ ಇರ್ಲಿ. ಅಯ್ಯೋ, ಮತ್ತೆ ಬಂದ. ಏನಿದು? ಪಾತ್ರೆ, ಖಾಲಿ ಪಾತ್ರೆ. ಎಲ್ಲ ನೀನ್ ಒಬ್ನೇ ಮುಗಿಸಿದ್ಯಾ? ನಾನು ಊಟಕ್ಕೆ ಬರ್ತೀನಿ ಅಂತ ಗೊತ್ತಿದ್ದು. ಏಯ್, ನಾನು ಒಬ್ನೇ ಅಲ್ಲಪ್ಪ. ನೋಡು, ಪಕ್ಕದಲ್ಲಿ ಇವರು ಇದ್ದಾರೆ. ಇಬ್ರು ಒಟ್ಟಿಗೆ ಸೇರಿ ಖಾಲಿ ಮಾಡಿದ್ದು. ಓ ಹೌದಾ, ಸರಿ ಸರಿ. ಸಾರಿ ಕಂಟಿ ಬ್ರದರ್, ನೀನು ಹಸ್ಕೊಂಡ್ ಬಂದೆ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ಪರವಾಗಿಲ್ಲ, ಹೊರಗಡೆ ತಿನ್ಕೋತೀನಿ. ಏ, ಹೊರಗಡೆನಾ? ಬೇಡ ಬೇಡ ಬೇಡ, ಹೊರಗಡೆ ತಿಂದ್ರೆ ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಬಾ, ನಾನೇ ಬಿಸಿಯಾಗಿ ಅಡಿಗೆ ಮಾಡಿ. ಬೇಡಪ್ಪ ಬೇಡ. ನೀನ್ ಹೋದ್ಸತಿ ಮಾಡ್ಕೊಟ್ಟಿದ್ ವಾಂಗಿಬಾತ್ ತಿಂದು 3 ದಿನ ವಾಂತಿ ಮಾಡ್ಕೊಂಡಿದ್ದೇ ಸಾಕು. ಬೇಕಾದ್ರೆ ಉಪವಾಸ ಇದ್ಬಿಡ್ತೀನಿ. ನೀನ್ ಮಾಡಿದ ಅಡ್ಗೆ ಮಾತ್ರ ಬೇಡ. ಸರಿ ಆಯ್ತಪ್ಪ, ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೋಗ್ತೀನಿ ನಾವು. ಹೋಗು. ಈಗ್ಲಾದ್ರೂ ಹೊರಡೋಣವಾ? ಬೇರೆಯವ್ರು ಬರೋಕ್ಕೂ ಮುಂಚೆ ನಾವು ಹೊರಡೋಣ. ಮತ್ತೆ ಯಾರಾದ್ರೂ ಬಂದ್ಬಿಡ್ತಾರೆ. ಬಂದ್ರು? ಯಾರು? ಅಲ್ಲಿ ನೋಡಿ. ಊಟ ಮಾಡಿದ್ಯಾ? ಇಲ್ಲ ಅಣ್ಣ, ಹೋಟ್ಲಲ್ಲಿ ಮಾಡ್ಕೋತೀನಿ. ಹೋಟ್ಲಲ್ಲ? ಯಾಕೆ ದುಡ್ಡು ಜಾಸ್ತಿ ಆಗಿದ್ಯಾ? ಊಟ ಮಾಡ್ಬಾ. ಹರಿ ಅದಕ್ಕೆ ಇಬ್ರು ಊಟ ಮಾಡಿದ್ರಂತೆ, ಖಾಲಿ ಆಗಿದೆ ಅದಕ್ಕೆ. ಖಾಲಿ ಆಗಿದ್ಯಾ? ಅಷ್ಟೊಂದು ಮಾಡಿದ್ನಲ್ವ? ಸರಿ ಬಿಡು, ನಾನು ಅಡ್ಗೆ ಮಾಡ್ತೀನಿ, ಊಟ ಮಾಡಿವಂತೆ ಬಾ. ಬೇಡ ಅಣ್ಣ, ಟೈಮ್ ಆಗುತ್ತೆ. 10 ನಿಮಿಷ ಕಣ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಅಡ್ಗೆ ಮಾಡ್ಬಿಡ್ತೀನಿ ಬಾ. ಬಾ. ಅಯ್ಯೋ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಅಣ್ಣ, ಅದು ಊಟ ಆಯ್ತಲ್ಲ, ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ನಾವಿಬ್ರು ಹೊರಗಡೆ ಹೋಗ್ತಾ ಇದ್ವಿ. ಅಷ್ಟಲ್ಲಿ ನೀವು ಬಂದ್ರಿ. ಅಯ್ಯಯ್ಯೋ, ಅಣ್ಣನೂ ಬಂದ್ಬಿಟ್ನಲ್ಲ. ಇವಾಗ ಏನ್ ಮಾಡೋದು? ಆಗಲ್ಲ ಬಿಡಿ. ಆಗಲ್ಲ. ಒಳಗಿಡ್ಲಾ? ಆಗಲ್ಲ ಅಂತ ನೀವೇ ಹೇಳಿದ್ರಲ್ಲ. ಇವಾಗ ಆಗಲ್ಲ ಅಂದೆ. ಹೋಗ್ಲಿ, ನಿಮ್ ಫೋನ್ ಕೊಡಿ, ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳ್ತೀನಿ. ಹಾ, ಸರಿ ಸರಿ. ತೊಳಿ, ಫೋನ್ ಮಾಡಿ 1-2 ದಿನ ಬಿಟ್ಟು ಆರಾಮಾಗಿ ಬರ್ತೀನಿ ಅಂತ ಹೇಳಿ. ಯಾಕೆ? ಇವತ್ತಾದಂಗೆ ಮತ್ತೆ ನಾಳೆ ಏನಾದ್ರು ಆದ್ರೆ ಅಂತ. ನಾಳೆ ಅಲ್ಲ, ಇವತ್ತೇ ಹೊರಡೋದು. ನಿಮ್ಮ ಅಣ್ಣ ತಮ್ಮ ಇಬ್ರು ಹೊರಗಡೆ ಹೋಗ್ತಿದಂಗೆ, ಅವರಿಬ್ರು ಹೊರಗೆ ಹೋಗ್ತಿದಂಗೆ ನಾವು ಇಲ್ಲಿಂದ ಹೊರಡೋಣ. ಇವಾಗ ನನ್ನ ಫ್ರೆಂಡ್ ಕಾಲ್ ಮಾಡಿ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಅಲ್ಲ ರೀ, ಇವತ್ತೇ ಅಂದ್ರೆ ಇವತ್ತೇ. ಹಾ, 1 ಅವರ್ ಟೈಮ್ ಸಿಕ್ಕಿದ್ದಕ್ಕೆ ಒಂದು ಪಾತ್ರೆ ಅನ್ನ ಖಾಲಿ ಮಾಡಿ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ. ಹೋಗೋದಕ್ಕೆ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ಫಸ್ಟ್ ಎತ್ತಿಟ್ಬಿಡ್ಬೇಕು. ಹಲೋ, ಸಾರಿ, ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸಂಜೆ 6 ಗಂಟೆ ಅಷ್ಟರಲ್ಲಿ ಅಲ್ಲಿರ್ತೀನಿ. The person you have called is speaking to someone else. You or call again later.
ಹಲೋ, ಯಾರು? ಅದಕ್ಕೆ ಚಂದನ, ಯಾಕೆ ಹೇಗ್ ಮಾಡ್ಬಿಟ್ಟೆ ಚಂದು? ಅಲ್ಲ, ನನಗೂ ಒಂದ್ ಮಾತು ಕೂಡ ಹೇಳ್ದೆ ಇಷ್ಟು. ಸಾರಿ ಅದಕ್ಕೆ, ಆ ಟೈಮಲ್ಲಿ ನನ್ಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಅದಕ್ಕೆ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಡ್ರೈವರ್ ಜೊತೆ ಓಡೋಗ್ಬಿಟ್ಯಾ? ಇಲ್ಲಿರೋರ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ಚಂದನ? ನಿನ್ಗೆ ಅವನೇ ಇಂಪಾರ್ಟೆಂಟ್ ಆಗ್ಬಿಟ್ನಾ? ಅಯ್ಯೋ ಅದಕ್ಕೆ ಆ ಥರ ಅಲ್ಲ, ನಂಗೆ ಬೇರೆ ಯಾವ ದಾರಿನೂ ಇರಲಿಲ್ಲ. ನಿಮಗೂ ನನ್ನ ಸಿಚುವೇಶನ್ ಹೇಗಿತ್ತು ಅಂತ ಗೊತ್ತಲ್ವಾ? ಅಪ್ಪ ಅಮ್ಮ ಹೇಗಿದ್ದಾರೆ? ಅಣ್ಣ ಅವನಿನ್ನೂ ಕೋಪದಲ್ಲೇ ಇದ್ದಾನ? ಅಣ್ಣ ಮಾತ್ರ ಅಲ್ಲ, ನನಗೂ ಕೂಡ ನಿನ್ ಮೇಲೆ ಕೋಪ ಇದೆ. ಅದಕ್ಕೆ ಮತ್ತಿನ್ನೇನ್ ಚಂದನ, ಮದ್ವೆನೇ ಬೇಡ ಅಂತಿದ್ದೋಳು ಈಗ ನೋಡಿದ್ರೆ ಡ್ರೈವರ್ನೇ ಮದ್ವೆ ಆಗಿದ್ಯಾ? ಏನ್ ಚಂದು ಇದೆಲ್ಲ? ಅದಕ್ಕೆ ನಾನು ನಿಮ್ಗೆ ಎಲ್ಲ ಕರೆಕ್ಟಾಗಿ ಏನಾಯ್ತು ಅಂತ ಹೇಳ್ತೀನಿ. ಎಲ್ಲ ಮುಗಿದು ಹೋದ್ಮೇಲೆ ಹೇಳಿ ಏನ್ ಪ್ರಯೋಜನ? ನೀನ್ ಹೋದ್ಮೇಲೆ ಇಲ್ಲಿ ಮಾವನ್ಗೆ ಏನಾಯ್ತು ಅಂತ ಗೊತ್ತಾ? ಏನ್ ಹೇಳ್ತಿದ್ದೀರಾ ಅದಕ್ಕೆ? ಹೌದು ಚಂದು, ಇನ್ನು ಪ್ರಜ್ಞೆನೇ ಬಂದಿಲ್ಲ. ಶಾಕ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ಅಪ್ಪ, ಚಂದನ, ಅಪ್ಪ, ಹಲೋ ಅಪ್ಪ, ಚಂದನ, ಹಲೋ ಅಪ್ಪ. ಚಂದನ, ಕೇಳಿಸ್ತಿದ್ಯಾ? ಅಪ್ಪ, ಅಪ್ಪ. ಹಲೋ ಚಂದನ, ಅಪ್ಪ. ಅಯ್ಯಯ್ಯೋ, ಏನಾಯ್ತು ಇವಳಿಗೆ ಹಿಂಗ್ ಅಳ್ತಿದ್ದಾಳೆ? ಅಯ್ಯೋ ಹುಡುಗರು ಏನೋ ಬೈದಿರ್ತಾರೆ, ಪಾಪ ಮನೇಲಿ ಏನೋ ಆಗಿರುತ್ತೆ. ಏನು ಇವ್ರು ಅಳ್ತಾ ಇದಾರೆ? ಕೇಳೋ ಏನಾಯ್ತು ಅಂತ. ಅದಕ್ಕೆ ಏನಾಯ್ತು? ಅದಕ್ಕೆ ಯಾಕೆ ಹೇಳ್ತಾ ಇದ್ದೀರಾ? ಏನಾಯ್ತಮ್ಮ? ಏನಾಯ್ತು? ಏನಾಯ್ತು? ಅಪ್ಪ, ಅಪ್ಪ, ಅಪ್ಪ? ಅಪ್ಪಂಗೆ ಏನಾಯ್ತು? ಅಪ್ಪ, ನಮ್ಮಪ್ಪ. ಅಲ್ಲ, ನೀವ್ ಹಿಂಗ್ ಹೇಳ್ತಿದ್ರೆ ನಮ್ಗೆ ಏನ್ ಅರ್ಥ ಆಗತ್ತೆ ಹೇಳಿ? ಏನು ಅಂತ ಸರಿಯಾಗಿ ಬಿಡ್ಸೇಳಿ. ಹರಿ ಒಂದ್ ನಿಮಿಷ ಇರು, ಕಟ್ಟಿ ಹೋಗಿ ನೀರು ತಗೊಂಬ ಹೋಗು. ಬೇಡ ಬೇಡ, ಅಪ್ಪಂಗೆ 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 ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಅಪ್ಪ, ನಾನು ಅವನ್ನ ನೋಡ್ಬೇಕು, ಅಪ್ಪನ ಹತ್ರ ಮಾತಾಡ್ಬೇಕು, ಪ್ಲೀಸ್. ಸರಿ ಸರಿ ಆಯ್ತಿರಿ, ನಾನು ಇವಾಗ್ಲೇ ಕಾಲ್ ಮಾಡ್ತೀನಿ. ಲೈ ಫೋನ್ ಮಾಡೋದು ಯಾಕೋ? ಮೊದ್ಲು ಅವ್ರನ್ನ ಮನೆ ಕರ್ಕೊಂಡು ಹೋಗು. ಏನಣ್ಣ ನೀನು? ಫಸ್ಟ್ ಅವ್ರು ಕೋಪದಲ್ಲಿದ್ದಾರೆ, ನೀನು ರಾತ್ರಿ ಬಂದು ಗಲಾಟೆ ಮಾಡಿ ಹೋಗಿದ್ದಾರೆ. ನೀನ್ ನೋಡಿದ್ರೆ ಮನೆ ಕರ್ಕೊಂಡು ಹೋಗು ಅಂತಿದ್ಯಲ್ಲ. ನಾವು ಎಲ್ಲ ಜೊತೆಲಿ ಹೋಗೋಣ. ಬೇಡಣ್ಣ, ನಾನೇ ಕರ್ಕೊಂಡೋಗಿ ಬರ್ತೀನಿ. ಬೇಡ ಹರಿ, ರಿಸ್ಕು. ಏನೇ ಆದ್ರೂ ನಾನು ನೋಡ್ಕೋತೀನಿ. ಒಂದ್ ವೇಳೆ ಏನಾದ್ರೂ ಅರ್ಜೆಂಟ್ ಇದ್ರೆ ನಾನು ನಿನ್ಗೆ ಕಾಲ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್, ಬೇಗ ಕರ್ಕೊಂಡೋಗಿ. ಸರಿ ಆಯ್ತು, ಅಳ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಅಣ್ಣ ಹೋಗ್ಬರ್ತೀನಿ, ಬನ್ನಿ ಅಣ್ಣ, ಹೋಗ್ಬರ್ತೀನಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಡ. ಫೋನ್ ಮಾಡು. ಏನೇ ಕಾಲ್ ಮಾಡು. ಸರಿ ಆಯ್ತು ಆಯ್ತು. ಹಾ, ಹೇಳ್ತಾನೆ ಗಾಡಿ ಹತ್ಕೊಂಡು ಹೋಗ್ಬಿಟ್ಲು. ಇವ್ರ ಯೋಗ್ಯತೆ ಗೊತ್ತಾಗಿರ್ಬೇಕು, ಅದಕ್ಕೆ ಹೊರಟೋಗ್ಬಿಟ್ಲು. ಅಯ್ಯೋ, ಮನೆಗೆ ಹೆಣ್ ಬರ್ತಿದಾಗೆ ನಾನ್ ಸೊಸೆ ಬರ್ತಾಳೆ ಅಂತ ಮೆರ್ದಿದ್ದೆ. ಅಯ್ಯೋ ಈ ಮನೇಲಿ ಯಾವೆಣ್ ತಾನೇ ಇರ್ತಾಳೆ, ಓಡೋಯ್ತಾಳ್ ಬಿಡು. ಇದು ಗಂಧದ ಗುಡಿ ಅಲ್ಲ, ಬರೀ ಧೂಳು ತುಂಬಿರೋ ಧೂಳದ ಗುಡಿ. ಏನ್ ಮನೇನೋ ಎಂತ ಕರ್ಮನೋ. ಬಾ, ನಮ್ಮ ಸೊಸೆ ಅಂತ ಹೆಣ್ಣು ಮಗಳು ಸಿಗಬೇಕು ಅಂತಂದ್ರೆ ಡಬಲ್ ಅದೃಷ್ಟ ಮಾಡಿರ್ಬೇಕು. ವಜ್ರದ ಹರಳು ಚಿನ್ನದ ಗೂಡಿಗೆ ಸೇರಿದ ಹಾಗೆ ನಮ್ಮ ಸೊಸೆ ನಮ್ಮ ಮನೆಗೆ ಸೇರ್ಕೊಂಡವಳೆ. ಓಹ್, ಏನ್ ನಟರಾಜಣ್ಣ ಇನ್ನು ಇಲ್ಲೇ ಇದೆಯಾ? ಯಾಕೆ ಹೋಗಿಲ್ವಾ ಬಾರ್ಗೆ? ನಿಮ್ಮ ಅಪ್ಪನ ಕಾಸೇನಾದ್ರು ಮಡಗಿದ್ರೆ ಕೊಡು,
ಬಾರ್ಗೆ ಹೋಗ್ತೀನಿ. ನೀನ್ ಸೊಸೆ ಬೀರುನೆಲ್ಲ ಡ್ರಾಯರ್ನೆಲ್ಲ ಕಾಸಿಟ್ಟಿದ್ರೆ ಬೇಗ ಹೋಗಿ ಎತ್ಕೋ. ನಿಮ್ ಮನೆ ಸಾವಾಸನೆ ಸಾಕು ಅಂತ ಅವಳು ಹೊಟ್ಟೋಗ ಆಯ್ತು. ಲೇ ಕರೆಕ್ಟ್ ಆಗಿ ಹೇಳ್ದೆ ನೋಡು, ಇನ್ನೊಂದ್ಸರಿ ಹೇಳು ನೋಡ. ನಟರಾಜ್ ಅಣ್ಣನ್ ಸೊಸೆ ಮನೆ ಬಿಟ್ಟಾಗ ಹೊಟ್ಟೋಗ ಆಯ್ತು ಅಂದೆ. ಏನ್ಲ ಮಾತಾಡ್ತಾ ಇದ್ಯಾ? ಹುಚ್ಕಿ ಚಿಡ್ದಿದ್ರೆ ಹೇಳು, ಎದೆ ಗೊದ್ದು ರಕ್ತ ಕಾರಿಸ್ಬಿಡ್ತೀನಿ. ಚಿದಣ್ಣ, ನೀನ್ ಹೇಳಿದ್ದು 100% ಕರೆಕ್ಟು. ಇವನ್ ಸೊಸೆ ಮನೆ ಬಿಟ್ಟಾಗ ಹೊಂಟೋಗಾಯ್ತು. ಹೂವಣ್ಣ, ಸ್ವಲ್ಪ ಹೊತ್ನಲ್ಲಿ ನಿಂಗೆ ಗೊತ್ತಾಗುತ್ತೆ ಸುದ್ದಿ ಎಲ್ಲ ಕಡೆ ಹೆಂಗ್ ಹರಡುತ್ತೆ ನೋಡು. ಬಂಗಾರಕ್ಕಿಂತ ಹೆಚ್ಚಲ್ಲಣ್ಣ ಹುಡುಗಿ ಗುಣ. ಏ ಜನಮ್ಮ, ಗುಣ ಇದ್ರಾಯ್ತಾ, ಋಣ ಬೇಡವನ? ಏಯ್, ಒತ್ತು ಗೊತ್ತಿಲ್ಲಂಗೆ ತಮಾಷೆ ಮಾಡಿದ್ರೆ ಮೆಟ್ಟ ಮೇಲೆ ಕಾಲಿ ತುಳಿದು ಬಿಡ್ತೀನಿ ನೋಡು. ನಾನ್ ಯಾಕಣ್ಣ ತಮಾಷೆ ಮಾಡ್ಲಿ ನಿನ್ನ ಹತ್ರ? ಅವತ್ತು ನಿನ್ ಮಗ ನಿನ್ ಸೊಸೆನ ಹೆಂಗೆ ಕರ್ಕೊಂಬನ್ನೋ, ಇವತ್ತು ಅದೇ ಹಂಗೆ ವಾಪಸ್ ಕರ್ಕೊಂಡು ಹೋಗ್ತಾವನೆ. ಅವ್ರ ಅಪ್ಪನ ಮನೆಗೆ ಬಿಟ್ಟು ಬರಕ್ ಅನ್ಸುತ್ತೆ. ಕಿತ್ತೋದ್ ನನ್ ಮಕ್ಕಳ. ಒಬ್ರು ಉದ್ಧಾರ ಆಗ್ತಾರೆ ಅಂದ್ರೆ ನೋಡ್ಕೊಂಡು ಸಹಾಯ ಮಾಡೋ ಬದಲು ಅವ್ರು ನೋಡಿ ನಗ್ತೀರಾ ನೀವು? ಅಯ್ಯೋ, ಕಾರ್ ಇಲ್ಲೇ ಬಂದೇ ಬಿಡ್ತಾ. ಆ ಹುಡುಗಿ ಕಣ್ಣೀರ್ ಹಾಕ್ತಾ ಹೋಗ್ತಾ ಇದೆ. ಮುರ್ಕೋಲ್ ಮನೆಗೆ ಬಂದ್ ಹೆಣ್ಣು ಕಣ್ಣೀರ್ ಹಾಕ್ದೇ ಇರ್ತಾಳ? ಇವನ್ ಮಗ ಯಾವ್ದೋ ಶ್ರೀಮಂತರ ಮನೆ ಹುಡುಗಿನ ಸುಳ್ಳು ಪಳ್ಳು ಹೇಳಿ ಹೊಡ್ಕ ಬಂದಿದ್ದ. ಅವಳು ಇಲ್ಲಿಗೆ ಬಂದ ಮೇಲೆ ಮನೆ ಜಾಗ ಪರಿಸ್ಥಿತಿ ಎಲ್ಲ ನೋಡಿ ನನ್ನನ್ನ ವಾಪಸ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ರೆ ಸರಿ, ಇಲ್ಲ ಅಂದ್ರೆ ಕಿಡ್ನಾಪ್ ಮಾಡೋದ್ರ ಕೇಸ್ ಆಗ್ತೀನಿ ಅಂತ ಎದುರಿಸವಳೆ. ಅದಕ್ಕೆ ಹೊರಿ ಗಾಬರಿ ಮಾಡ್ಕೊಂಡು ಕಾರಲ್ಲಿ ಕರ್ಕೊಂಡೋದ. ಚಿದಣ್ಣ, ಹರಿ ಅವಳ ಜೊತೆನೆ ಇರ್ತಾನ ಇಲ್ಲ ಮನೆಗೆ ವಾಪಸ್ ಬರ್ತಾನ? ಲೇ ಜರಮ್ಮ, ಹೆಂಗ ವಾಪಸ್ ಬರ್ತಾನೆ? ಆ ಕಾರಿಂದು ಟೈರ್ ಚೇಂಜ್ ಮಾಡಕ್ಕೆ, ಕಾರ್ ಒರ್ಸಕ್ಕೆ ಯಾರು ಒಬ್ಬ ಬೇಡವಾ ಕೆಲ್ಸಕ್ಕೆ? ಇವನು ಅವ್ರ ಮನೇಲಿ ಪುಕ್ಸಟ್ಟೆ ಚಾಕ್ರಿ ಮಾಡ್ಕೊಂಡಿರ್ತಾನೆ ಅಷ್ಟೇ. ಏನಪ್ಪ ನಟರಾಜು, ಎಲ್ಲಪ್ಪ ನಿನ್ ಸೊಸೆ? ಅಲ್ಲ ಕಣ, ಇವಳೇ ಪರವಾಗಿಲ್ಲ, ಒಂದಿನ ಎದ್ದು ಹೋಗಿದ್ದಾಳೆ. ಬೇರೆಯವರೆಲ್ಲ ನೋಡ್ತಿದ್ದಂಗೆ ಓಡಾಬಿಟ್ರು ನಿಮ್ ಮನೆನ. ಆ ಮನೆಗೆ ಹೆಣ್ಮಕ್ಳ ಭಾಗ್ಯ ಇಲ್ಲ ಅನ್ಸುತ್ತೆ. ಅದು ಶಾಪಗ್ರಸ್ತ ಮನೆ ಅದು. ಲೇ ನಟರಾಜ, ಈಗ್ಲಾದ್ರೂ ನಾನು ಹೇಳೋದ್ ಕೇಳು. ಈಗಿಂದೀಗ್ಲೇ ಮನೆ ಖಾಲಿ ಮಾಡ್ಕೊಂಡು ಹೋಗು. ನಿನ್ನ ಮಕ್ಳಿಗೆ ಮದುವೆನೂ ಆಗತ್ತೆ, ನೀನು ಉದ್ಧಾರನೂ ಆಗ್ತೀಯ. ಲೇ ನಿಂತ್ಕೊಳ್ಳ ನಟರಾಜ. ನೋಡ್ರ, ಮೇಡಮ್ ಏನೂ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮೇಡಮ್, ನೀವು ಇವಾಗ ಅಳ್ತಾ ಇದ್ರೆ ಹೇಗೆ? ಅವ್ರಿಗೇನೂ ಆಗಿರಲ್ಲ ಅಂತ ಹೇಳ್ತಿದ್ದೀನಲ್ಲ, ಧೈರ್ಯವಾಗಿರಿ. ಪಾಪ ಅಪ್ಪ, ನನ್ನಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ನನ್ನ ಯಾವತ್ತೂ ಬೈದೇ ಇರ್ಲಿಲ್ಲ ಗೊತ್ತಾ? ನನ್ನ ಕಣ್ ಮುಂದೆನೆ ಎಷ್ಟೋ ಸಲ ಬೈದಿರೋದನ್ನ ನಾನೇ ನೋಡಿದೀನಿ. ಅದೇ ಫಸ್ಟ್. ಈ ಮದ್ವೆ ವಿಷಯದಲ್ಲಿ ಅಷ್ಟೇ ಅಪ್ಪ ನನ್ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿತ್ತು. ನನ್ನಿಂದ ತುಂಬಾ ನೋವಾಗಿದೆ ಅಪ್ಪಂಗೆ. ನೆಂಟ್ರೆಲ್ಲ ಬಾಯಿಗೆ ಬಂದಂಗ್ ಮಾತಾಡಿರ್ತಾರೆ. ತುಂಬಾ ಅವಮಾನ ಆಗಿರುತ್ತೆ ಅವ್ರಿಗೆ. ಕರಡಿ ನನ್ನ ಮಗ ಎಲ್ರಿಗಿಂತ ಜಾಸ್ತಿ ಅವಮಾನ ಮಾಡಿರ್ತಾನೆ.
ರೀ ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅಪ್ಪಂಗೇನು ಆಗಲ್ಲ ಅಲ್ವಾ? ನಿಮ್ಮ ಅಪ್ಪನ ಮೇಲೆ ಹಣೆ, ಅವ್ರಿಗೇನು ಆಗಿರಲ್ಲ. ಅಂದ್ರೆ ಬೇಗ ಬೇಗ ಹುಷಾರಾಗ್ತಾರೆ ಅಂತಂದೆ. ನಿಮ್ಗೆ ಗೊತ್ತು? ಏನಾದ್ರೂ ಹೋಗಿದ್ರೆ ಅಯ್ಯಯ್ಯೋ ಅಪ್ಪ. ಅಲ್ಲ 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 ಅಲ್ಲ, ಏನಾದ್ರೂ ಸೀರಿಯಸ್ ಆಗಿದ್ರೆ ಫೋನ್ ಬರ್ತಾಯ್ತಲ್ವಾ, ಟಕಂತ ಫೋನ್ ಬರ್ತಾಯ್ತು. ಅಯ್ಯೋ ನಾನು ಬೇರೆ ಅರ್ಥದಲ್ಲಿ ಹೇಳಿಲ್ಲ ರೀ, ಬಾಯಲ್ಲೇನೋ ಪಟ್ಟಂತ ಬಂದ್ಬಿಡ್ತು ಅಷ್ಟೇ, ಸಾರಿ. ನೋಡಿ ನಿಮ್ಮ ಅಪ್ಪನಿಗೆ ಏನು ಆಗಲ್ಲ, ಸೂಪರ್ ಆಗಿ ರೆಡಿ ಆಗ್ತಾರೆ, ನೀವು ಗಾಬರಿ ಆಗ್ಬಿಡಿ ಪ್ಲೀಸ್. ನೋಡಿ ದೇವ್ರಿದ್ದಾನೆ, ಕೈ ಬಿಡಲ್ಲ. ಯಾರು? ದೇವ್ರೇ, ಯಾರ್ದಪ್ಪ? ನಮ್ಮನೆಯಿಂದನಾ? ಇಲ್ಲ ಇಲ್ಲ, ನನ್ನ ಫ್ರೆಂಡು, ಅದಕ್ಕೆ ಕಟ್ ಮಾಡಿದೆ. ತಪ್ಪು ಮಾಡ್ದೆ, ಅಪ್ಪನ ಮಾತು ಕೇಳ್ಬೇಕಿತ್ತು. ಅಪ್ಪ ಅವ್ರ ಮಾತು ಕೇಳಿದ್ರೆ ನಿಮ್ಮ ಅಪ್ಪನ ಬದಲು ನೀವು ಸೀರಿಯಸ್ ಆಗ್ತಿದ್ರಿ. ಮತ್ತಿನ್ನೇನು, ಸುಮ್ಮನೆ ಎಲ್ಲ ತಪ್ಪು ನಿಮ್ಮ ಮೇಲೆ ಹಾಕೋಬಿಡಿ. ನಿಮ್ಮ ಅಪ್ಪನ್ಗೆ ಏನು ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ, ಇವಾಗ ನಾವು ಅಲ್ಲಿ ಹೋಗ್ತಿದೀವಿ ತಾನೆ, ನೀವೇನು ಚಿಂತೆ ಮಾಡಬೇಡಿ. ಗಾಡಿಯಾಗಿ ನಿಲ್ಸಿದ್ರಿ? ನೀವ್ ಅಳ್ತಿದ್ರಲ್ಲ ಅದಕ್ಕೆ. ಅಯ್ಯೋ ಪ್ಲೀಸ್, ಈ ತರ ಎಲ್ಲ ಅವಾಗ ಗಾಡಿ ನಿಲ್ಸ್ಬೇಡಿ. ಹೀಗೆಲ್ಲ ಮತ್ತೆ ಮತ್ತೆ ಗಾಡಿ ನಿಲ್ಸಿದ್ರೆ ಟೈಮ್ ಆಗತ್ತೆ. ನನ್ನ ಅಪ್ಪನ ಬೇಗ ನೋಡ್ಬೇಕು, ಹೊರಡಿ. ಆಯ್ತಾಯ್ತು, ಹೋಗ್ತೀನಿ, ನಿಮ್ಮಪ್ಪನ್ ತೋರಿಸ್ತೀನಿ. ಏಯ್, ಯಾರೇ ಇವನು? ಗಾಡಿನ ರೋಡ್ ಮೇಲೆ ಓಡಿಸಿದಾನ ಅಥವಾ ಗುಡ್ಡದ ಮೇಲೆ ಓಡಿಸಿದಾನ? ಇಷ್ಟೊಂದು ಹಾಳಾಗಿದ್ಯಲ್ಲೋ ಅಣ್ಣ. ಈಗಿನ ರೋಡು ಯಾವ ಬೆಟ್ಟ ಗುಡ್ಡಕ್ಕೂ ಕಮ್ಮಿಲ್ಲ ಅಣ್ಣ. ಮನೇಲಿ ಏನಾದ್ರೂ ಪ್ರಾಬ್ಲಮ್ಮಾ? ಇದೇ ಕೇಳಿಸ್ತಿಲ್ವಾ? ಯಾಕತ್ತಿಗೆ ಏನಾಯ್ತು? ನನ್ನ ಆಸೆ ಇಟ್ಕೊಂಡಿದ್ದೆಲ್ಲ ಮಣ್ಪಾಳಾಗೋಯ್ತು. ಯಾಕತ್ತಿಗೆ? ನಿನ್ನೆ ಅಷ್ಟೇ ಇವ್ರ ಅಣ್ಣನ್ ಮದ್ವೆ ಆಗಿರೋ ಸುದ್ದಿ ಕೇಳಿ ನೆಕ್ಸ್ಟ್ ನಮ್ಮಿಬ್ರದು ಅಂತ ಖುಷಿಯಾಗಿದ್ದೆ. ಇವತ್ತಾಗ್ಲೇ ನನ್ ಖುಷಿ ಬೆಂಕಿ ಬಿತ್ತು. ಏಯ್, ಏನು ಏನಾಯ್ತು ಈಗ? ನಿಮ್ ಅಣ್ಣನ್ ಮದ್ವೆ ಆಗಿರೋ ಹುಡ್ಗಿ ಬೆಳಗ್ಗೆನೆ ಮನೆ ಬಿಟ್ಟು ಹೋದ್ಲಂತೆ. ಏಯ್, ಅಯ್ಯೋ ನಿನ್ನ. ಬೇಡ ಅಣ್ಣ ಬೇಡ, ಅತ್ತಿಗೆ ಅಣ್ಣ ಅತ್ತಿಗೆ. ನನ್ ಮೇಲ್ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಊರಲ್ಲೆಲ್ಲ ಇದೇ ವಿಷಯ, ಯಾರ್ ಬಾಯಲ್ಲಿ ಕೇಳಿದ್ರು ನಿಮ್ಮನೆ ಸುದ್ದಿನೇ. ನನ್ನ ಮಕ್ಳಿಗೆ ಅವ್ರ ಮನೆ ವಿಷಯ ಬಗ್ಗೆ ಮಾತಾಡೋದಕ್ಕೆ ಹಾಲು ಕುಡಿದ್ರೆ ಸಂತೋಷ ಆಗುತ್ತೆ. ಅವ್ರ ಮನೇಲಿ ಬೆಂಕಿ ಹಚ್ಕೊಂಡು ಉರಿತಿದ್ರು, ಕಂಡೋರ್ ಮನೆ ಬೆಳ್ಕೊಂಡು ಉರ್ಕೋತಾರೆ. ಎಲ್ರು ಹಣೆ ಬರಹಾನು ಇಷ್ಟೇ. ಯಾಕೆ ನಿಮ್ಮನೆಯವ್ರ ವಿಷಯ ಮಾತಾಡಿದ್ರು ಅಂತನಾ? ಏಯ್, ಅವ್ರ ವಿಷಯ ತಗೊಂಡು ನನ್ನ ಹತ್ರ ಮಾತಾಡಕ್ ಬರ್ಬೇಡ. ನನ್ಗೆ ನಂದೇ ಆದ 1000 ಟೆನ್ಷನ್ಗಳಿರುತ್ತೆ. ಅಣ್ಣ, ಅತ್ತಿಗೆ ಏನು ಬೇಕು ಬೇಕು ಅಂತ ಹೇಳ್ತಿಲ್ಲ ಅಣ್ಣ. ಹರಿ ಅಣ್ಣನ ಹೆಂಡತಿ ಮತ್ತೆ ಮನೆಗೆ ಬರುದು ಡೌಟು ಅಂತ ಎಲ್ರು ಮಾತಾಡ್ತಿದ್ದಾರೆ. ನೀನು ಎಲ್ರ ತರ ಮಾತಾಡ್ಬೇಡ. ಮದ್ವೆ ಆಗಿ ಬಂದವರು ತವ್ರ ಮನೆಗೆ ಹೋಗ್ಲೇಬಾರ್ದ? ಹಂಗೆ ಅದಕ್ಕೆ ಕೂಡ ಹೋಗಿದಾರೆ ಅಷ್ಟೇ. ಅಷ್ಟಕ್ಕೆ ಎಲ್ರು ಬಾಯಿ ಬಂದಾಗ ಮಾತಾಡ್ತೀರಿ. ಏಯ್, ನಿನ್ ಕೆಲ್ಸ ನೋಡ್ಕೊಳು. ಅದಕ್ಕೆ ವಾಪಸ್ ಮನೆಗೆ ಬಂದೇ ಬರ್ತಾರೆ. ಹರಿ ಅವ್ರೆ, ನೀವಿಲ್ಲೇ ಇರಿ, ನಾನ್ ಮಾತ್ರ ಹೋಗ್ತೀನಿ. ಮೇಡಮ್ ಯಾಕೆ? ಈಗಾಗ್ಲೇ ಎಲ್ರು ತುಂಬಾ ಕೋಪದಲ್ಲಿರ್ತಾರೆ. ನಿಮ್ನ ನೋಡಿದ್ರೆ ಸುಮ್ನೆ ಮನೆಯವ್ರು ನಿಮ್ಗೆ ಏನಾದ್ರು ಹೇಳ್ತಾರೆ. ಅದ್ ಹಂಗಲ್ಲ ಮೇಡಮ್. ಇಲ್ಲಿ ಪರವಾಗಿಲ್ಲ, ಅದೇನಾಗತ್ತೋ ನಾನೇ ನೋಡ್ಕೋತೀನಿ.
ನೀವಿಲ್ಲೇರಿ. ಆಹಾ ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ರಾಣಿ ತರ ಬಂದ್ ನಿಂತ್ಕೊಬಿಟ್ಲಿ ಇಲ್ಲಿ. ರಾಣಿಗೆ ಯಾಕೆ ಹೋಲಿಸ್ತೀಯ? ರಾಕ್ಷಸಿಗಳು. ಎಷ್ಟು ಕೊಬ್ಬು ನೋಡು, ಮರ್ಯಾದಿಲ್ದೇನೆ ಒಳಕ್ ಹೋಗ್ತಾವಳೆ. ಏಯ್ ನಿಂತ್ಕೊಳೆ. ಇನ್ನೊಂದು ಹೆಜ್ಜೆ ಮುಂದಿಟ್ರು ಕತ್ತೀಜಕ್ಕೆ ಸಾಯಿಸ್ಬಿಡ್ತೀನಿ. ಅಣ್ಣ ಹೇಯ್ ಹೇಳಿದ್ ಕೇಳಿಸ್ತಿಲ್ವಾ ನಿನಗೆ? ಇನ್ನೊಂದು ಹೆಜ್ಜೆ ಮುಂದಿಡ್ಬೇಡ, ನಡಿ ಆಚೆಗೆ. ಅಣ್ಣ ಪ್ಲೀಸ್ ಅಣ್ಣ. ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ನೀನು? ಅಣ್ಣ ಅಪ್ಪ. ಅವ್ರ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ ನಿನಗೆ. ನಿನ್ನಂತ ಅವಳನ್ನ ಹೆತ್ತ ತಪ್ಪಿಗೆ ಅವರು ಒಳಗಡೆ ಅನುಭವಿಸ್ತಾ ಇದ್ದಾರೆ. ಹಾಗೆಲ್ಲ ಹೇಳ್ಬೇಡ ಅಣ್ಣ ಪ್ಲೀಸ್. ಮೊನ್ನೆ ಒಂದ್ಸಲ ಅಪ್ಪನ ನೋಡ್ಬೇಕು. ಯಾಕೆ ಇರೋ ಜೀವನ ತೆಗಿಯಕ? ಅಣ್ಣ ಅಣ್ಣ ಅನ್ಬೇಡ, ನೀನು ನನ್ನ ಪಾಲಿಗೆ ಸತ್ತಾಯ್ತು. ಗೆಟ್ ಔಟ್. ಏನ್ ಮಾತಾಡ್ತಿದ್ಯಾ ಅಣ್ಣ? ಹೊರಡು ಒಂದೇ. ಅಣ್ಣ ಪ್ಲೀಸ್, ನನ್ನ ಅಪ್ಪನ ನೋಡ್ಬೇಕು. ನಾನು ಅವನ್ನ ನೋಡ್ದೆ ಇಲ್ಲಿಂದ ಹೋಗಲ್ಲ. ಈ ಮನೆಯಲ್ಲಿ ನಿನಗೆ ಬೇಕಾದವ್ರು ಯಾರೂ ಇಲ್ಲ. ನಡಿಯಾಚೆ. ಇನ್ನೊಂದು ಹೆಜ್ಜೆ ಮುಂದಿಟ್ರು ಇಲ್ಲಿ ಯಾರು ಹೆಣ ಬೀಳತ್ತ ಗೊತ್ತಿಲ್ಲ. ನಡಿಯಾಚೆ. ಅಣ್ಣ ಪ್ಲೀಸ್. ಮೇಡಮ್ ನೀವು ಬೇಜಾರಾಗ್ಬಿಡಿ, ಇರಿ ನಾನು ಮಾತಾಡ್ತೀನಿ. ನೋಡಿ ಸರ್, ಒಂದೇ ಒಂದ್ಸಲ ಅವ್ರ ತಂದೆನ ನೋಡಕ್ ಅವಕಾಶ ಮಾಡ್ಕೊಡಿ. ಈ ಟೈಮಲ್ಲಿ ಹಠ ಮಾಡಬೇಡಿ. ನೀನ್ ಯಾರೋ ಮಧ್ಯ ಮಾತಾಡಕ್ಕೆ? ಹ ಏನ್ ಗುರಾಯಿಸ್ತಾ ಇದೀಯಾ?